ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕ್ರಿಸ್ಮಸ್ ಹಬ್ಬದ ತಿಂಗಳಿಗೆ ನಿಮ್ಮನ್ನು ಸ್ವಾಗತಿಸ್ತಿದ್ದೇನೆ. ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ಆಡಳಿತವು ಆತನ ಬಾಹುವಿನ ಮೇಲಿರುವುದು, ಆತನು ಅದ್ಭುತ ಸ್ವರೂಪನು ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನಿಗೆ ಅನೇಕ ಹೆಸರುಗಳುಂಟು. ಅದರಲ್ಲಿ ಒಂದು ಅದ್ಭುತ ಸ್ವರೂಪನು ಎಂಬುದಾಗಿ. ಯೇಸು ಅದ್ಭುತ ಮಾಡುವವನೇ, ಆತನ ಹೆಸರಲ್ಲೇ ಅದ್ಭುತ ಉಂಟು. ಸರ್ವ ಜಾತಿ ಜನರು, ಸರ್ವ ಭಾಷೆಗಳನ್ನ ಮಾತನಾಡುವಂಥ ಜನರು ಯಾರೆಲ್ಲ ಆತನ ಹೆಸರಿನ ಮೇಲೆ ವಿಶ್ವಾಸ ಇಡ್ತಾರೋ ಅವ್ರ ಜೀವಿತದಲ್ಲಿ ಅದ್ಭುತಗಳು ನಡೀತದೆ. ಇವತ್ತು ಕೋಟಿ ಜನಗಳು ಅದ್ಭುತಗಳನ್ನು ಹೊಂದಿಕೊಂಡಿದ್ದಾರೆ ಯೇಸು ಕ್ರಿಸ್ತನ ಬಳಿಯಲ್ಲಿ. ಯಾಕಂದ್ರೆ ಆತನ ಹೆಸರೇ ಅದ್ಭುತ ಸ್ವರೂಪನು ಎಂಬುದಾಗಿ. ಅದು ಎಷ್ಟೇ ಎಂಥ ಕಠಿಣಕರವಾಗಿರುವಂಥ ಪರಿಸ್ಥಿತಿ ಆಗಿರ್ಬೋದು, ಅದು ಎಷ್ಟೇ ಹಳೆಯದಾಗಿರುವಂಥ ರೋಗ ವ್ಯಾಧಿ ಆಗಿರ್ಬೋದು, ಅಥವಾ ಶಾಪ ಆಗಿರ್ಬೋದು, ತಲೆಮಾರುಗಳಿಂದ ಬಂದಂಥ ಶಾಪಗಳಾಗಿರ್ಬೋದು, ಬಾಧೆಗಳಾಗಿರ್ಬೋದು, ಅಥವಾ ಜೀವ ಮರಣದ ಮಧ್ಯದಲ್ಲಿ ಹೋರಾಡುವ ಪರಿಸ್ಥಿತಿ ಆಗಿರ್ಬೋದು, ಅಥವಾ ವೈದ್ಯರು ಕೈ ಬಿಟ್ಟಿರುವಂತಹ ಪರಿಸ್ಥಿತಿ ಆಗಿರ್ಬೋದು, ಅಥವಾ ಕುಟುಂಬದವರು, ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ತೊರೆದಿರುವಂಥ ಪರಿಸ್ಥಿತಿ ಆಗಿರ್ಬೋದು, ಏನು ಇಲ್ಲದೆ ಇರುವಂಥ ಶೂನ್ಯದ ಸ್ಥಿತಿಯಲ್ಲಿ ಬಂದು ನಿಂತಿರುವ ಪರಿಸ್ಥಿತಿ ಆಗಿರ್ಬೋದು. ಇಂಥ ಪರಿಸ್ಥಿತಿಯಲ್ಲಿದ್ದವರೆಲ್ಲರೂ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟಿರೋದ್ರಿಂದ, ಯೇಸು ಕ್ರಿಸ್ತನ ಶುಭ ವರ್ತಮಾನವನ್ನು ತಿಳ್ಕೊಂಡು ಆತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಂಥ ವ್ಯಕ್ತಿಗಳ ಜೀವಿತದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳು ನಡೆದಿದೆ. ಯಾಕೆಂದ್ರೆ ಆತನ ಹೆಸರೇ ಅದ್ಭುತ ಸ್ವರೂಪ. ಅನೇಕರು ಸಾಕ್ಷಿ ಹೇಳ್ತಾರೆ, ನಾನು ಜೀವನನೇ ಬೇಡ ಅಂತ ಹೇಳಿ ಸಾಯುವುದಕ್ಕೆ ಹೊರಟಿದ್ದೆ, ಆದರೆ ಯೇಸು ಕ್ರಿಸ್ತನು ನನ್ನ ರಕ್ಷಿಸಿದ. ಯಾರೋ ಮೂಲಕವಾಗಿ ಅವರು ಬಂದು ನನಗೆ ಒಂದು ಯೇಸು ಕ್ರಿಸ್ತನ ಶುಭ ವರ್ತಮಾನವನ್ನು ತಿಳಿಸಿದ್ರು. ನಾನು ಯೇಸು ಕ್ರಿಸ್ತನ ಶುಭ ವರ್ತಮಾನವನ್ನು ಕೇಳಿ ಆತನ ಮೇಲೆ ವಿಶ್ವಾಸ ಇಟ್ಟಿದ್ದ ಕಾರಣ, ನಾನು ಆತನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದ ಕಾರಣ ಈ ದೊಡ್ಡ ಅಪಾಯದಿಂದ, ಈ ದೊಡ್ಡ ಚಿಂತೆಯಿಂದ, ಈ ದೊಡ್ಡ ಮರಣದಿಂದ, ಈ ದೊಡ್ಡ ತೀರ್ಮಾನದಿಂದ ದೇವರನ್ನು ಬಿಡಿಸಿದ. ನಾನು ಸಾಯಲಿಕ್ಕೆ ಹೊಟ್ಟಂಥ ವ್ಯಕ್ತಿಯಾಗಿದ್ದೆ, ನಾನು ಬದುಕಬಾರ್ದು ಅಂತ ಡಿಸೈಡ್ ಆಗಿದೆ. ಆದರೆ ಕರ್ತನು ನನ್ನನ್ನು ಕಾಪಾಡಿ ನನ್ನ ಎಲ್ಲ ಸಾಲಗಳು, ನನ್ನ ಎಲ್ಲ ಬಾಧೆಗಳು, ನನ್ನ ಎಲ್ಲ ಅವಮಾನಗಳನ್ನ ನೀಗಿಸಿದ್ದಾನೆ ಎಂಬುದಾಗಿ ಎಷ್ಟೋ ಜನ ಸಾಕ್ಷಿಗಳನ್ನು ಹೇಳ್ತಿದ್ದಾರೆ. ಇವತ್ತು ಎಷ್ಟೋ ಜನನ ಸಾಕ್ಷಿಯಾಗಿ ಇಟ್ಟಿದ್ದಾನೆ. ಪ್ರಿಯರೇ, ಕಾರಣ ಏನು ಗೊತ್ತಾ? ಆತನ ಹೆಸರು ಅದ್ಭುತ ಸ್ವರೂಪ. ನೋಡಿ, ಸತ್ಯವೇದದಲ್ಲಿ ಅನೇಕರಿಗೆ ಅದ್ಭುತಗಳು ಮಾಡಿದ್ದಾನೆ ಯೇಸು ಕ್ರಿಸ್ತನು. ಈ ಭೂಮಿ ಮೇಲೆ ಆತನು 33.5 ವರ್ಷ ಮಾತ್ರ ಬದುಕಿತ್ತು. ಆತನು ಸೇವೆ ಪ್ರಾರಂಭ ಮಾಡಿದಾಗ 30 ವರ್ಷ ಆದ್ಮೇಲೆ ಸೇವೆ ಪ್ರಾರಂಭ ಆಯಿತು. 3.5 ವರ್ಷ ಮಾತ್ರ ಆತನು ಸೇವೆ ಮಾಡಿದ್ರು ಭೂಮಿ ಮೇಲೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಆಗ ನೋಡಿ, ಮೈಯಲ್ಲಿ ನೆಟ್ಟಗಿಲ್ಲದ ತರತರವಾದ ರೋಗಗಳನ್ನ ಗುಣಪಡಿಸದ್ರಂತೆ. ಯೇಸುವಿನ ಬಳಿಗೆ ಬಂದಂತ ಎಲ್ಲ ರೋಗಿಗಳು ಗುಣ ಆದ್ರಂತೆ. ವಾಕ್ಯ ಭಾಗ ಹೇಳ್ತದೆ, 12 ವರ್ಷದಿಂದ ರಕ್ತ ಕುಸುಮವಾಗಿ ಆಗಿದ್ದಂಥ ವ್ಯಕ್ತಿಯನ್ನ, ಸ್ತ್ರೀಯನ್ನ ಯೇಸು ಕ್ರಿಸ್ತನು ಗುಣಪಡಿಸ್ತಾನೆ. ನೋಡಿ ಪ್ರಿಯರೇ, ಆತನ ಸಾಲಿನ ಗೊಂಡೆದಾರ ಮುಟ್ಟಿದ ತಕ್ಷಣ ಗುಣ ಆಗ್ತದೆ. ಆತನ ಆ ಮಗಳನ್ನ ಮುಟ್ಟಲಿಲ್ಲ, ಆದ್ರೆ ಆಕೆಲಿದ್ದಂಥ ವಿಶ್ವಾಸ, ಆಕೆ ಆತನ ಸಾಲಿನ ಗೊಂಡೆ ದಾರವನ್ನ ಮುಟ್ಟಿದ್ರೆ ಸಾಕು, ನಾನು ಗುಣವಾಗ್ತೀನಿ ಅನ್ನೋ ವಿಶ್ವಾಸ ಆಕೆಗೆ. ಆತನ ಮೈಯಲ್ಲಿ, ಆತನ ಕೈಯಲ್ಲಿ ಮಾತ್ರ ಅಲ್ಲ, ಆತನ ವಸ್ತ್ರದಲ್ಲೂ ಅದ್ಭುತಗಳು ಉಂಟು. ಆತನ ಹೆಸರೇ ಅದ್ಭುತ ಪ್ರೇರೆ. ಆತನ ನಡಿವಾಗಲೇ ಅದ್ಭುತಗಳು. ನೋಡಿ, ವಾಕ್ಯವು ಹೇಳ್ತದೆ, ಆಕೆ ಅನೇಕ ವೈದ್ಯರ ಬಳಿ ಹೋಗಿದ್ಲಂತೆ, ಅನೇಕರ ಡಾಕ್ಟರ್ಗಳ ಬಳಿಗೆ ಹೋಗಿದ್ಲಂತೆ. ಆಕೆಲಿದ್ದಂಥ ಹಣ ಎಲ್ಲ ಖರ್ಚಾಯ್ತಂತೆ, ಕಾಯಿಲೆ ಮಾತ್ರ ಗುಣ ಆಗ್ಲಿಲ್ಲ. 12 ವರ್ಷ ರಕ್ತಸ್ರಾವ. ಆಕೆಗೆ ಸುಂದರವಾದ ಅವರ ತಂದೆ ತಾಯಿಗಳು ಹೆಸರಿಟ್ಟಿರ್ಬೋದೇನೋ, ಆದ್ರೆ ಆ ಹೆಸರೇ ಇಲ್ಲ ಆಕೆಗೆ. ಆದ್ರೆ ಸತ್ಯವೇದ ಹೇಳ್ತದೆ, ಆಕೆ ರೋಗವೇ ಆಕೆ ಹೆಸರಾಗಿತ್ತು, ರಕ್ತ ಕುಸುಮ ರೋಗಿ ಎಂಬುದಾಗಿ. ಆಕೆ ಶರೀರದಲ್ಲಿ ರಕ್ತಸ್ರಾವ ಆಗ್ತಾನೇ ಇತ್ತು. 12 ವರ್ಷ. ಯೋಚನೆ ಮಾಡಿ ಹೇಗಿರ್ಬೋದು ಪರಿಸ್ಥಿತಿ. 12 ವರ್ಷದ ರೋಗ ಕ್ಷಣ ಮಾತ್ರದಲ್ಲೇ, ವೈದ್ಯರು ಗುಣಪಡಿಸಕ್ಕಾಗದಿರೋಂಥ ರೋಗನ ಕ್ಷಣ ಮಾತ್ರದಲ್ಲೇ ಆತನ ಬಟ್ಟೆಯನ್ನ ವಿಶ್ವಾಸದಲ್ಲಿ ಮುಟ್ಟಿದ ತಕ್ಷಣ ಆಕೆ ನೆಟ್ಟಗಾದಳು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ದೇವರ ಅದ್ಭುತ ಸ್ವರೂಪ. ಪ್ರೇರೆ ನೋಡಿ, ಯಾಯಿರನ ಮಗಳು ತೀರಿ ಹೋಗಿದ್ದಾಳೆ. ಯೇಸು ಕ್ರಿಸ್ತನ ಅದ್ಭುತ ಸ್ವರೂಪನು.
ಸತ್ತು ಹೋದಂತ ಮಗಳನ್ನ ಬದುಕಿಸಿದ. ನೋಡಿ, ಯೇಸು ಕ್ರಿಸ್ತನ ಬಳಿಯಲ್ಲಿ ಎಂತೆಂಥ ರೋಗಗಳೆಲ್ಲ ಗುಣವಾಯಿತು. ಸತ್ಯವೇದ ಹೇಳ್ತದೆ 38 ವರ್ಷದಿಂದ ಆತನು ರೋಗಿಯಾಗಿ ಬಿತ್ತುಕೊಂಡಿದ್ದಾನೆ ಬೆತ್ತಸ ಕೊಳದಲ್ಲಿ. ಅಲ್ಲಿ 5 ಮಂಟಪಗಳು ಇದೆಯಂತೆ. ಅಲ್ಲಿ ಮೈ ಒಣಗಿದವರು, ಕುಂಟರು, ಕಿವುಡರು, ತರತರವಾದ ರೋಗಿಗಳಲ್ಲಿ ಬಿತ್ತುಕೊಂಡಿದ್ದಾರೆ. ಅಲ್ಲಿ ಒಂದು ಕೊಳವಿದೆ. ಆ ಕೊಳದಲ್ಲಿ ವರ್ಷಕ್ಕೊಂದು ಸಾರಿ ದೇವದೂತರು ಬಂದು ಕೊಳದ ನೀರನ್ನು ಕಲಕುವಾಗ ಅದು ಉಕ್ಕುತ್ತದಂತೆ. ಮೊದಲು ಯಾರು ಹೋಗಿ ಆ ಕೊಳದಲ್ಲಿ ಮುಳುಗ್ತಾರೋ ಅವ್ರು ಯಾವ ರೋಗದಲ್ಲಿದ್ರು ಅವ್ರ ಗುಣನ ಹೊಂತಿದ್ರಂತೆ. ಬರೀ 38 ವರ್ಷದಿಂದ ರೋಗಿಯಾಗಿದ್ದಂಥ ವ್ಯಕ್ತಿಯನ್ನ ಯೇಸು ಕ್ರಿಸ್ತನು ನೇರವಾಗಿ ಆತನ ಬಳಿಗೆ ಬಂದು, ನಿನಗೆ ಗುಣವಾಗಲಿಕ್ಕೆ ಮನಸ್ಸುಂಟಾ ಎಂಬುದಾಗಿ ಕೇಳಿ ಆತನನ್ನು ಗುಣಪಡಿಸಿದ್ದನ್ನು ನೋಡ್ತೀವಿ. ಎಷ್ಟೋ ವರ್ಷದಿಂದ ಕಷ್ಟಪಡ್ತಿರ್ಬೋದು, ಎಷ್ಟೋ ವರ್ಷದಿಂದ ವ್ಯಾಧಿಗ್ರಸ್ತರಾಗಿರ್ಬೋದು, ಅನೇಕ ವೈದ್ಯರನ್ನು ತೋರಿಸಿ ಗುಣ ಹೊಂದದೇ ಇರ್ಬೋದು, ನಿಮ್ಮ ಜೀವಿತಗಳಲ್ಲಿ ಅದ್ಭುತಗಳು ಕಾಣದೇ ಇರ್ಬೋದು. ಯೇಸು ಕ್ರಿಸ್ತನ ಅದ್ಭುತ ಸ್ವರೂಪನಾಗಿದ್ದಾನೆ. ನೀವು ಯೇಸು ಕ್ರಿಸ್ತನ ಬಳಿಗೆ ಬರೋದಾದ್ರೆ, ನಿಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡೋದಾದ್ರೆ, ನೀವು ಯೇಸುವನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳೋದಾದ್ರೆ, ನಿಮ್ಮ ಜೀವಿತಗಳಲ್ಲಿ ಯೇಸು ಕ್ರಿಸ್ತನ ಅದ್ಭುತಗಳು ಮಾಡ್ತಾನೆ. ಆತನ ಹೆಸರೇ ಅದ್ಭುತ ಸ್ವರೂಪ. ನಿಮ್ಮ ಊಹೆಗೂ ಮೀರಿ, ನಿಮ್ಮ ನಂಬಿಕೆಗೂ ಮೀರಿ, ನಿಮ್ಮ ಭಕ್ತಿಗೆ ಮೀರಿ ಅದ್ಭುತಗಳು ಮಾಡುವ ಆತನಾಗಿದ್ದಾನೆ. ಬನ್ನಿ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಅದ್ಭುತ ಸ್ವರೂಪ, ನಿನ್ನ ಹೆಸರೇ ಅದ್ಭುತ. ಕರ್ತ, ನಿನ್ನ ಹೆಸರ ಮೇಲೆ ನಂಬಿಕೆ ಇಟ್ಟವರು ಎಲ್ಲರ ಜೀವಿತದಲ್ಲೂ ನೀನು ಅದ್ಭುತಗಳನ್ನೇ ಮಾಡ್ತಾ ಬಂದಿದ್ದಿ. ಇವತ್ತು ಕೂಡ ಕರ್ತನೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನಗಳು ಅದ್ಭುತಗಳನ್ನೇ ಕಾಣ್ತಿದ್ದಾರೆ ಅಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ಸೈತಾನ ಕಾರ್ಯಗಳಿಂದ, ದೆವ್ವಗಳಿಂದ, ಮಾಟಗಳಿಂದ, ಮಂತ್ರಗಳಿಂದ ಬಿಡಿಸಿ ದೇವರೇ ಮನುಷ್ಯರು ಇವತ್ತು ಸಮಾಧಾನದಿಂದ ಜೀವಿಸುವಂತೆ ಮಾಡಿದ್ದೆ. ನಿನಗೆ ಸ್ತೋತ್ರ. ಇದೆಲ್ಲ ನಿನ್ನ ಹೆಸರಲ್ಲಿರುವಂಥ ಅದ್ಭುತಗಳು, ನಿನ್ನ ಹೆಸರಿನ ಮೇಲೆ ಇಟ್ಟ ನಂಬಿಕೆ ಮೂಲಕವಾಗಿ ನಡೆದ ಕಾರ್ಯಗಳಾಗಿದೆ. ಕರ್ತನೆ, ಇನ್ನು ಯಾರ್ಯಾರೆಲ್ಲ ಕರ್ತನೆ ನಿನ್ನ ಅದ್ಭುತಗಳು ಎದುರು ನೋಡ್ತಿದ್ದಾರೋ ಅವರ ಜೀವಿತದಲ್ಲೂ ಕರ್ತನೆ ಈ ತಿಂಗಳಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳು ನಡೆಯಲಿ, ಬದಲಾವಣೆಗಳು ಉಂಟಾಗಲಿ. ಅವರ ಮನೆ ನೇತ್ರಗಳು ತೆರೆಯ ಮಾಡು, ವಿಶ್ವಾಸಗಳನ್ನ ಬಲಪಡಿಸು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.